ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರು ನೂತನವಾಗಿ ಈಗ ಆಗಿರತಕ್ಕಂಥ ವಿಚಾರದಲ್ಲಿ ನಮ್ಮ ನಂಜನಗೂಡು ಕ್ಷೇತ್ರದ ಶಾಸಕರಾದಂಥ ದರ್ಶನ್ ಅವರಿಗೆ ಇವಾಗ ನಾವು ಸಚಿವ ಸ್ಥಾನವನ್ನ ಕೇಳ್ತಾ ಇದೀವಿ. ದಯವಿಟ್ಟು ಅವರು LLB ಮಾಡಿದ್ದಾರೆ, ಕಾನೂನು ಅರಿವಿದೆ, ಮತ್ತೆ ಅವ್ರಿಗೆ ಸಚಿವ ಸ್ಥಾನ ಕೊಡಿ ಅನ್ನೋದಕ್ಕೆ ಏನು ಕಾರಣ ಯಾಕೆ ಕೇಳ್ತಾ ಇದ್ದೀವಿ? ನಮ್ಮಲ್ಲಿ ತುಂಬಾ ಹಿರಿಯ ಸ್ಥಾನದವರು ಇದ್ದಾರೆ. ಅವರು ಮುಖ್ಯಮಂತ್ರಿಗಳಾಗ ಸ್ಥಾನದಲ್ಲಿದ್ದಂಥವ್ರಿಗೆ ಅವರು ಹೋರಾಟ ಮಾಡಿ ಈಗ ಸಚಿವ ಸ್ಥಾನವನ್ನ ಅವರು ಗೀಡಿಸ್ಕೊಂಡು ತುಂಬಾ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ. ಆದ್ರ ಯುವ ನಾಯಕ 8 ತಾಲೂಕಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯುವ ನಾಯಕ ಹೋರಾಟ ಮಾಡ್ತಾ ಇದ್ದಾರೆ ದರ್ಶನ್. ಆದ್ರೂ ಅವ್ರ ತಂದೆ ಧ್ರುವ ನಾರಾಯಣ್ ಸಾಹೇಬರು ಇಡೀ ಕರ್ನಾಟಕನೇ ಸುತ್ತಿ ಕೆಲಸ ಮಾಡಿ ಪ್ರದೇಶ ಕಾಂಗ್ರೆಸ್ನಲ್ಲಿ ಅವರು ಅಧ್ಯಕ್ಷರಾಗಿ ಕಾರ್ಯಾಧ್ಯಕ್ಷರಾಗಿದ್ದಂತ ಅವರು ತುಂಬಾ ಸಂಘಟನೆ ಮಾಡಿರ್ತಕ್ಕಂಥವ್ರು. ನಂಬರ್ 1 MP ಆಗಿದ್ದಂಥವ್ರು. ಪ್ರತಿಯೊಂದು ಊರುಗಳಲ್ಲಿ, ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಊರಲ್ಲಿ ಇಂತಿಂತವ್ರೆ ಹೆಸರು ಅಂತ ಹೇಳಿ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ತೊಡಸ್ಕೊಂಡಿದ್ದಂತ ಜನ ಅವರು. ತುಂಬಾ ಹಿರಿಯ ನಾಯಕರು, ಕಾರಣಾಂತರ ಹೋಗಿದ್ದಾರೆ. ಅದರಿಂದ ಅವರ ಮಗ ಬಂದಿದ್ದಾರೆ ಆ ಸ್ಥಾನಕ್ಕ. ಆದ್ರೆ ಕರ್ನಾಟಕದಲ್ಲಿ ಯುವ ನಾಯಕ ಯಾರು ಇದ್ರ ದಲಿತರಲ್ಲಿ ಅದು ದರ್ಶನ್. ಯಾಕೆಂದ್ರೆ ನಮ್ಮವರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಆದ್ರೂ ಚುರುಕ ಕೆಲಸ ಮಾಡ್ತಕ್ಕಂಥವ್ರು ದರ್ಶನ್. ಯಾವುದೇ ಮೂಲಲ್ಲಿ ಹೆಸರು ದರ್ಶನ್, ಕೆಲಸ ಕಾರ್ಯಗಳಲ್ಲಿ ದರ್ಶನ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷನ ಕಟ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷನ ಪ್ರತಿಯೊಂದು ಯುವಕರು, ಹಿರಿಯವರು, ಕಿರಿಯವರು, ಹೆಣ್ಮಕ್ಳು, ದೊಡ್ಡವರು, ಚಿಕ್ಕವರು, ಒಂದು ಹುಷಾರಿಲ್ಲ ಹಾಸ್ಪಿಟಲ್ಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ದರ್ಶನ್. ಅವರು ಹಿಂಬಾಲಕರು ಇದ್ದಾರೆ. ತುಂಬಾ ಜನ ಕಾಂಗ್ರೆಸ್ ಪಕ್ಷ ಕಟ್ತಕ್ಕಂತ ಹಿರಿಯ ನಾಯಕರು ಇದ್ದಾರೆ, ಹಿರಿಯವರು ಇದ್ದಾರೆ. ಅವರೆಲ್ಲ ಪಕ್ಷ ಕಟ್ಟಕ ಪ್ರತಿಯೊಂದು ಗ್ರಾಮಗಳಲ್ಲಿ ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾರ್ಯಾರ ಇರೋದ ಅವರು ಇರೋದ, ಇವರು ಇರೋದ ಅಂತ ಇದ್ದಾರೆ. ಎಲ್ಲಿಯೂ ಇಲ್ಲ, ಒಂದೇ ಪಾರ್ಟಿ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷ. ನಂಜನಗೂಡು ತಾಲೂಕಲ್ಲಿ ಒಂದೇ ಗುಂಪು, ಏನು 3-4 ಗುಂಪು ಏನಿಲ್ಲ. ಆದ್ರ ಈ ದರ್ಶನ್ ಅವರು ನೆಕ್ಸ್ಟ್ 28ಕ್ಕ ಶಾಸಕರಾಗಿ ಆವಾಗ್ಲೂ ಆಗ್ತಾ ಇದ್ದಾರೆ. ದಯವಿಟ್ಟು ಈಗ ಸಚಿವ ಸ್ಥಾನ ಕೊಟ್ರ ಅವರು ಮುಂದಿನ ಚುನಾವಣೆಗ 20-25 MLA ಗೆಲ್ತಾವ. ಅವ್ರಿಗೆ ಸ್ಥಾನ ಕೊಟ್ರ. ಆದ್ರಿಂದ ದಯವಿಟ್ಟು ನಾವು ಮುಖ್ಯಮಂತ್ರಿಗಳು ಕೇಳ್ಕೊಳ್ಳೋದೇನು ಅಂದ್ರ, ದಯವಿಟ್ಟು ಸಚಿವ ಸ್ಥಾನ ಕೊಡಿ. ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಮನವಿ ಮಾಡಿ, ನಾನು ಎಂ ಪುಟ್ಟಸ್ವಾಮಿ ಮಲ್ಕೊಂಡಿ ದಯವಿಟ್ಟು ನಿಮ್ಮನ್ನ ಮನವಿ ಮಾಡ್ತಾ ಇದೀವಿ. ಜೈ ಭೀಮ್.